Namaste students. Today we move on to advantages of audit program. Once again, audit, what do you mean by audit program? Audit program means here the predetermined plan, how to do that audit work etc. ಆಡಿಟನ್ನು ಹೇಗೆ ಮಾಡಬೇಕು ಅಂತ ಫಸ್ಟಿಗೆ ಪ್ಲ್ಯಾನ್ ಮಾಡೋದಕ್ಕೆ ಆಡಿಟ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಹಿಯರ್ ವಿ ಹ್ಯಾವ್ so many advantages of audit program. In that point number 1, supervision of the work. Supervision of the work. The auditor can judge the efficiency of his audit team by holding of an audit program. ಅಂದರೆ ಅವರು ಆಡಿಟರ್ ಹೇಗೆ ವರ್ಕ್ ಮಾಡಿದ್ದಾನೆ ಅಂತ ನೋಡಲಿಕ್ಕೆ ಅವನು ಆಡಿಟ್ ಪ್ರೋಗ್ರಾಮನ್ನು ರೆಫರ್ ಮಾಡ್ತಾನೆ. ಹೀ ಈಸ್ ಇನ್ ಎ ಪೊಸಿಷನ್ ಟು ನೋ ದ ಪ್ರೋಗ್ರೆಸ್ ಆಫ್ ದ ವರ್ಕ್. ಅವನದು ಯಾವ ಲೆವೆಲಲ್ಲಿ ವರ್ಕ್ ಆಗ್ತದೆ ಅಂತ ನೋಡಲಿಕ್ಕೆ ಆಗ್ತದೆ ಆಡಿಟ್ ಪ್ರೋಗ್ರಾಮನ್ನು ಕಂಪೇರ್ ಮಾಡಿ. he can see at any time what part of work has to be done and what completed and what remains to be done. ಅಂದರೆ ಆಡಿಟ್ ಪ್ರೋಗ್ರಾಮಲ್ಲಿ ಬರೆದಿರ್ತಾರೆ ಯಾವ ಕೆಲಸ ಎಲ್ಲ ಮಾಡಬೇಕು ಅಂತ. ಸೊ ನಾವಿವಾಗ ಆಡಿಟ್ ವರ್ಕ್ ಮಾಡ್ತಾ ಇರುವಾಗ ಕಂಪೇರ್ ಮಾಡ್ಬೋದು ಎಷ್ಟು ವರ್ಕ್ ಆಗಿದೆ ಎಷ್ಟು ವರ್ಕ್ ಆಗಲಿಲ್ಲ ಅಂತ ಗೊತ್ತಾಗ್ತದೆ ಅಂದರೆ. ಸೊ ದಿಸ್ ಈಸ್ ದ ಸೂಪರ್ವಿಷನ್ ಆಫ್ ದ work. That means he can see at any time what part of the work has been completed and what remains to be done. ಎಷ್ಟು ಕೆಲಸ ಕಂಪ್ಲೀಟ್ ಆಗಿದೆ ಎಷ್ಟು ಕೆಲಸ ಬಾಕಿ ಇದೆ ಅಂತ ಆಡಿಟ್ ಪ್ರೋಗ್ರಾಮನ್ನು ನೋಡಿದರೆ ಗೊತ್ತಾಗ್ತದಂತೆ. ಫಾರ್ ಎಕ್ಸಾಂಪಲ್ಸ್, ಈಗ ನಿಮಗೆ ಸಿಲೆಬಸ್ ಕೊಡ್ತಾರೆ, ಯೂನಿವರ್ಸಿಟಿಯಿಂದ ಸಿಲೆಬಸ್ ಬರ್ತದೆ. ಆ ಸಿಲೆಬಸ್ಸಲ್ಲಿ ಹೇಳ್ತಾರೆ ಯಾವುದೆಲ್ಲ ಲೆಸನ್ ಮಾಡಬೇಕು ಅಂತ. ಇವಾಗ ನಿಮಗೆ ಸಿಲೆಬಸ್ ನೋಡಿದಾಗೆ ಗೊತ್ತಾಗ್ತದೆ ಎಷ್ಟು ಲೆಸನ್ ಪೆಂಡಿಂಗ್ ಇದೆ ಎಷ್ಟು ಲೆಸನ್ ಆಗಿದೆ ಅಂತ. ಸೇಮ್ ವೇ ಹಿಯರ್ ಆಲ್ಸೋ ಆಡಿಟ್ ಪ್ರೋಗ್ರಾಮ್ಸ್ ಇಟ್ ಕ್ಲಿಯರ್ಲಿ ಇನ್ಫಾರ್ಮ್ ಆರ್ ಗಿವ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ಹೌ ಮಚ್ ಅಮೌಂಟ್ ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಆ್ಯಂಡ್ ಹೌ ಮಚ್ ವರ್ಕ್ ರಿಮೇನ್ಸ್ ಟು ಬಿ ಡನ್. ಎಷ್ಟು ಕೆಲಸ ಬಾಕಿ ಇದೆ ಮತ್ತು ಎಷ್ಟು ಕೆಲಸ ಆಗಿದೆ ಅಂತ ಸೂಪರ್ವೈಸ್ ಮಾಡ್ಬೋದಂತೆ. ಸೊ ದಟ್ ಈಸ್ ದ ಸೂಪರ್ವಿಷನ್ ಆಫ್ ದ work. Next point, that is the distribution of work. Audit program is very useful in distributing the work properly among the members of the audit team. ಆಡಿಟ್ ಟೀಮಲ್ಲಿ ತುಂಬ ಜನ ಇರ್ತಾರೆ. ಫಾರ್ ಎಕ್ಸಾಂಪಲ್ 3 ಮಂದಿ 4 ಮಂದಿ 5 ಮಂದಿ ಎಲ್ಲ ಇರ್ತಾರೆ ಆಡಿಟರ್. ಸೊ ಆಡಿಟ್ ಪ್ರೋಗ್ರಾಮಲ್ಲಿ ಕ್ಲಿಯರಾಗಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 5 ಮಂದಿ ಆಡಿಟರ್ ಬಂದರೆ ಫಸ್ಟ್ ಆಡಿಟರ್ ಯಾವ ವರ್ಕ್ ಮಾಡಬೇಕು, ಸೆಕೆಂಡ್ ಆಡಿಟರ್ ಯಾವ ವರ್ಕ್ ಮಾಡಬೇಕು, ಥರ್ಡ್ ಆಡಿಟರ್ ಯಾವ ಟೈಪು ವರ್ಕ್ ಮಾಡಬೇಕು, ಫೋರ್ತ್ ಫಿಫ್ತ್ ಹೀಗೆ ವರ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆಗ ಯಾವ ಆಡಿಟರ್ ಯಾವ ವರ್ಕ್ ಮಾಡಬೇಕು ಅಂತ ಕ್ಲಿಯರಾಗಿ ಆಡಿಟ್ ಪ್ರೋಗ್ರಾಮಲ್ಲಿ ಇರ್ತದೆ. ಸೊ ಆಡಿಟ್ ಪ್ರೋಗ್ರಾಮ್ ಈಸ್ ವೆರಿ ಯೂಸ್ಫುಲ್ ಇನ್ ಡಿಸ್ಟ್ರಿಬ್ಯೂಟಿಂಗ್ ದ ಆಡಿಟ್ ವರ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗ್ತದೆ ಎಮಂಗ್ ದ ಮೆಂಬರ್ಸ್ ಆಫ್ ದ ಆಡಿಟ್ ಟೀಮ್ ಅಕಾರ್ಡಿಂಗ್ ಟು ದಯರ್ ಟ್ಯಾಲೆಂಟ್. ಅವರ ಟ್ಯಾಲೆಂಟಿನ ಇದರಲ್ಲಿ ಕೆಲಸವನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಅಂದರೆ ಆಡಿಟ್ ಪ್ರೋಗ್ರಾಮಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ಬರೆದಿರ್ತಾರೆ. ಸೊ ಆ ನಂತರ ಈಗ 5 ಮಂದಿ ಇದ್ದರೆ ಯಾರು ಯಾವ ಕೆಲಸವನ್ನು ಮಾಡ್ತೀರಿ ಅವರಿಗೆ ಆ ಕೆಲಸವನ್ನು ಕೊಟ್ಟರೆ ಸೊ ಇಲ್ಲಿ ಕೆಲಸವನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಫಾರ್ ಎಕ್ಸಾಂಪಲ್ಸ್ ನಿಮ್ಮದು ಟ್ಯಾಲೆಂಟ್ಸ್ ಡೇ ಇದ್ದರೆ ನಿಮಗೆ ಡ್ಯಾನ್ಸ್ ಇದೆ, ಸಿಂಗಿಂಗ್ ಕಾಂಪಿಟೀಷನ್ ಇದೆ, ನೆಕ್ಸ್ಟ್ ಒನ್ ದೆನ್ ಯಕ್ಷಗಾನ ಇರ್ಬೋದು ಅಥವಾ ಬೇರೆ ಟ್ಯಾಲೆಂಟ್ ಇರ್ಬೋದು. ಸೊ ಅದರಲ್ಲಿ ಯಾವ ಸ್ಟೂಡೆಂಟ್ ಯಾವುದರಲ್ಲಿ ಎಕ್ಸ್ಪರ್ಟ್ ಅಂತ ಗೊತ್ತಿದ್ದರೆ ನೀವು ಅವರಿಗೇನೆ ಅಲೋಕೇಟ್ ಮಾಡ್ತೀರಿ. ಇಸ್ಂಟ್ ಕರೆಕ್ಟ್? ಸೇಮ್ ವೇ ಹಿಯರ್ ಆಲ್ಸೋ ಸೋ ಮೆನಿ ಆಡಿಟ್ ಮೆಂಬರ್ಸ್ ಆರ್ ದೇರ್. Now that works are divided on the basis of their talent. Then uniformity of work. Audit program helps in setting all the things in advance. ಹೇಗೆ ಎಲ್ಲ ಕೆಲಸ ಮಾಡಬೇಕು ಅಂತ ಫಸ್ಟಿಗೆ ಆಡಿಟ್ ಪ್ರೋಗ್ರಾಮಲ್ಲಿ ಸೆಟ್ ಮಾಡಿರ್ತಾರೆ. ಸೊ ದ ಯೂನಿಫಾರ್ಮಿಟಿ ವರ್ಕ್ ಕ್ಯಾನ್ ಬಿ ಅಚೀವ್ಡ್.
ನೋಡಿ ಕೆಲವು ಸರಿ ಏನಾಗ್ತದಂತೆ, ನೀವೇ ಸ್ಟೂಡೆಂಟ್ಸೇ ಹೇಳ್ಬೋದು, ಎಲ್ಲ ಕೆಲಸ ನಾನೇ ಮಾಡಿದ್ದು, ಬೇರೆ ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ, ನಾನೇ ಕೆಲಸ ಮಾಡೋದು. ಇದು ಹೆಚ್ಚಾಗಿ ಮನೆಯಲ್ಲಿ ಹೇಳ್ತೀರಿ ನೋಡಿ. ಮನೆಯಲ್ಲಿ ಒಂದು 4-5 ಮಂದಿ ಅಥವಾ 2-3 ಮಂದಿ ನೀವು ಅಕ್ಕ ತಂಗಿ ಅಣ್ಣ ತಮ್ಮ ಇದ್ದರು, ಎಲ್ಲ ಕೆಲಸ ನಾನೇ ಮಾಡೋದು, ಅವಳೇನು ಮಾಡೋದಿಲ್ಲ, ಹಾಗೆ ಹೀಗೆ ಹೇಳ್ತೀರಿ. ಇಸ್ಂಟ್ ಕರೆಕ್ಟ್? ಸೇಮ್ ವೇ ಇಲ್ಲಿ ಎಷ್ಟು ಕೆಲಸ ಇದೆ ಅಂತ ಗೊತ್ತಿದ್ದರೆ ಆವಾಗ ಎಲ್ಲವರಿಗೆ ಮೀನ್ಸ್ ಎಲ್ಲ ಆಡಿಟರ್ಸಿಗೆ ಡಿವೈಡ್ ಮಾಡಿದರೆ ಆವಾಗ ಯಾರಿಗೆ ಕೂಡ ಬರ್ಡನ್ ಆಗೋದಿಲ್ಲ. ಸೊ ಯೂನಿಫಾರ್ಮಿಟಿ ಆಫ್ ವರ್ಕ್ ಅಂದರೆ ವರ್ಕನ್ನು ಕರೆಕ್ಟಾಗಿ ಎಲ್ಲವರಿಗೆ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋದು, ಯೂನಿಫಾರ್ಮಿಟಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಯಾಕೆಂದರೆ ಏನು ಕೆಲಸ ಅಂತ ಸ್ಟಾರ್ಟಿಂಗಿಗೆ ಗೊತ್ತಿರ್ತದೆ. ಸೊ ಅದರ ಬೇಸಿಸಲ್ಲಿ ವರ್ಕನ್ನು ಅಲೋಕೇಟ್ ಮಾಡ್ಬೋದು. ನೆಕ್ಸ್ಟ್ ಒನ್, ಬೇಸಿಕ್ ಇನ್ಸ್ಟ್ರೂಮೆಂಟ್ ಫಾರ್ ಟ್ರೈನಿಂಗ್. Basic instrument for training. Yes, here the audit program is very useful for the new auditor. ಈಗ ನ್ಯೂ ಆಡಿಟರಿಗೆ ಹೇಗೆ ಆಡಿಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಇಟ್ ಪ್ರೊವೈಡ್ಸ್ ಟ್ರೈನಿಂಗ್ ಆ್ಯಂಡ್ ಗೈಡೆನ್ಸ್ ಟು ಹಿಮ್. ನೋಡಿ, ಹೊಸ ಆಡಿಟರಿಗೆ ಹೇಗೆ ವರ್ಕ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಆಗ ಏನಾಗ್ತದೆ, ಈ ಆಡಿಟ್ ಪ್ರೋಗ್ರಾಮಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಅಂತ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇರ್ತದೆ. ಯಾವ ರೀತಿ ವೆರಿಫಿಕೇಷನ್ ಮಾಡಬೇಕು ಅಥವಾ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು, ಯಾವ ರೀತಿಯಲ್ಲಿ ಆಡಿಟ್ ಮಾಡಬೇಕು ಅಂತ ಒಂದು ಬುಕ್ಕಲ್ಲಿ ಬರೆದಿರ್ತದೆ. ಅದನ್ನೇ ಫಾಲೋ ಮಾಡಿದರೆ ಇವರಿಗೆ ಟ್ರೈನಿಂಗ್ ಕೊಟ್ಟಾಗೆ ಆಗ್ತದೆ. ಫಾರ್ ಎಕ್ಸಾಂಪಲ್, ನಾವು ಕೂಡ ನೋಡಿ, ಫಸ್ಟಿಗೆ ಲೆಕ್ಚರರ್ ಆಗೋರಿಗೆ ಯಾವ ರೀತಿ ಕ್ಲಾಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಸಿಲೆಬಸ್ಸನ್ನು ನೋಡಿ ಆ ಸಿಲೆಬಸ್ಸಿಗೆ ಬೇಕಾದಾಗಿ ಕ್ಲಾಸ್ ಮಾಡ್ತಾರೆ. ಸೇಮ್ ಹಿಯರ್ ಆಲ್ಸೋ ನ್ಯೂ ಆಡಿಟರ್, ಆಡಿಟ್ ಪ್ರೋಗ್ರಾಮ್ ಈಸ್ ವೆರಿ ಹೆಲ್ಪ್ಫುಲ್ ಆರ್ ಯೂಸ್ಫುಲ್ ಫಾರ್ ದ ನ್ಯೂ ಆಡಿಟರ್. ಇಟ್ ಮೀನ್ಸ್ ಆಡಿಟ್ ಪ್ರೋಗ್ರಾಮ್ ಪ್ರೊವೈಡ್ಸ್ ಟ್ರೈನಿಂಗ್ ಆ್ಯಂಡ್ ಗೈಡೆನ್ಸ್ ಟು ಹಿಮ್. ಸೊ ಇಟ್ ಈಸ್ ರೈಟ್ಲಿ ಕಾಲ್ ಇಟ್ ಆ್ಯಸ್ ಅ ಬೇಸಿಕ್ ಇನ್ಸ್ಟ್ರೂಮೆಂಟ್ ಫಾರ್ ದ ಟ್ರೈನಿಂಗ್. ಆದ ಕಾರಣ ಇದನ್ನು ನಾವು ಟ್ರೈನಿಂಗ್ ಇದು ಬೇಸಿಕ್ ಇನ್ಸ್ಟ್ರೂಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಒನ್, ಲೀಗಲ್ ಎವಿಡೆನ್ಸ್. ಆಡಿಟ್ ಪ್ರೋಗ್ರಾಮ್ ಈಸ್ ಅ ಲೀಗಲ್ ಎವಿಡೆನ್ಸ್ ಫಾರ್ ವರ್ಕ್ ಡನ್. ಆಡಿಟ್ ಪ್ರೋಗ್ರಾಮ್ ಇದೆಯಲ್ಲ, ಅದು ಲೀಗಲ್ ಎವಿಡೆನ್ಸ್, ನಾವು ವರ್ಕನ್ನು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಒಂದು ಲೀಗಲ್ ಎವಿಡೆನ್ಸ್. ಫಾರ್ ಎಕ್ಸಾಂಪಲ್ಸ್, ಈಗ ಕಸ್ಟಮರ್ಸ್ ಬಂದು ಹೇಳ್ತಾರೆ, ನಮ್ಮ ಕಂಪನಿ ಆಡಿಟ್ ಮಾಡಲಿಲ್ಲ, ಅವರು ಸುಮ್ಮನೆ ಬಂದು ಹೋಗಿದ್ದಾರೆ ಅಷ್ಟೇ ಅಂತ ಹೇಳ್ಬೋದು. ಅದಕ್ಕೆ ಲೀಗಲ್ ಎವಿಡೆನ್ಸ್ ಆಗಿ ಆಡಿಟ್ ಪ್ರೋಗ್ರಾಮನ್ನು ತೋರಿಸ್ಬೋದು. ನಾವು ಈ ಎಲ್ಲ ಕೆಲಸ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ, ಸೊ ಆಡಿಟ್ ಮಾಡಿದ್ದೇವೆ ಅಂತ ಈ ಲೀಗಲ್ ಎವಿಡೆನ್ಸ್ ಆಗಿ ತೋರಿಸ್ಬೋದು. ಇಟ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಇನ್ ದ ಕೋರ್ಟಲ್ಲಿ ಕೂಡ ಇದನ್ನು ಪ್ರೆಸೆಂಟ್ ಮಾಡ್ಬೋದು ಲೀಗಲ್ ಎವಿಡೆನ್ಸ್ ಆಗಿ. ಇಫ್ ಕ್ಲೈಂಟ್ ಈಸ್ ಟೇಕನ್ ಅಗೇನ್ಸ್ಟ್ ದ ಆಡಿಟರ್ ಫಾರ್ ನೆಗ್ಲಿಜೆನ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಫ್ರಾಡ್ಸ್ ಆ್ಯಂಡ್ ಎರರ್ಸ್ ಡಿಟೆಕ್ಟ್ ಆಗದೆ ಅದು ಹಾಗೆಯೇ ಕಂಪನಿಯಲ್ಲಿ ಉಳಿದ್ರೆ ಆಗ ಆಡಿಟರ್ ಮೇಲೆ ಕ್ಲೈಂಟ್ ದೂರ ಹಾಕ್ತಾರೆ, ಕೇಸ್ ಹಾಕ್ತಾರೆ, ಇವರು ಕರೆಕ್ಟಾಗಿ ಆಡಿಟ್ ಮಾಡಲಿಲ್ಲ ಅಂತ. ಸೊ ಇನ್ ದಟ್ ಕೇಸಸ್ ಆರ್ ಇನ್ ದಟ್ ಟೈಮ್ ನಾವು ದ ಆಡಿಟರ್ ಸಬ್ಮಿಟ್ ದಟ್ ಆಡಿಟ್ ಪ್ರೋಗ್ರಾಮ್ ಬುಕ್ಸ್ ಟು ಕೋರ್ಟ್. ಆಗ ಕೋರ್ಟಿಗೆ ಅವನು ಆಡಿಟ್ ಪ್ರೋಗ್ರಾಮ್ ಬುಕ್ಕನ್ನು ಸಬ್ಮಿಟ್ ಮಾಡ್ತಾನೆ. ಯಾಕೆ, ಯಾವುದೆಲ್ಲ ಬುಕ್ಸನ್ನು ರೆಫರ್ ಮಾಡಿದ್ದೇವೆ, ಯಾವ ರೀತಿ ಆಡಿಟ್ ಮಾಡಿದ್ದೇವೆ ಅಂತ ಆಡಿಟ್ ಪ್ರೋಗ್ರಾಮ್ ಬುಕ್ಕಲ್ಲಿ ಬರೆದಿರ್ತಾರೆ. ಸೊ ಆಗ ಏನಾಗ್ತದೆ, ಕ್ಲೈಂಟ್ ಇವನು ಆಡಿಟ್ ಮಾಡಲಿಲ್ಲ ಅಂತ ಹೇಳಿದರೂ ಕೂಡ ಬಿಲೀವ್ ಮಾಡೋದಿಲ್ಲ. ಯಾಕೆ, ಹಿಯರ್ ದಟ್ ಈಸ್ ಅ ಲೀಗಲ್ ಎವಿಡೆನ್ಸ್ ಈಸ್ ದೇರ್ ಫಾರ್ ವರ್ಕ್ ಡನ್. ಇಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಲೀಗಲ್ ಎವಿಡೆನ್ಸ್ ಇದೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಆಡಿಟ್ ಪ್ರೋಗ್ರಾಮ್. ನೆಕ್ಸ್ಟ್ ಒನ್, ಫಿಕ್ಸೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ. ಹಿಯರ್ now the responsibilities are fixed to the individual auditor. Here any errors or frauds remain undetected. ನೋಡಿ, ಎರರ್ಸ್ ಅಥವಾ ಫ್ರಾಡ್ ಇಲ್ಲಿ ಡಿಟೆಕ್ಟ್ ಆಗದಿದ್ದರೆ that is the responsibility for negligence will be fall on the particular assistant who has performed the job. ಈಗ ಫಾರ್ ಎಕ್ಸಾಂಪಲ್ಸ್, ಈಗ ಏನು ಗೊತ್ತಾ, ಈಗ ನಿಮ್ಮ ಕ್ಲಾಸಲ್ಲಿ ತೆಗೆದುಕೊಳ್ಳೋದಾದರೆ, ಈಗ ನಾನು ವರ್ಕ್ ಲೋಡನ್ನು ಡಿವೈಡ್ ಮಾಡ್ತೇನೆ, ಈ ಕೆಲಸವನ್ನು ಇವರು ಮಾಡಬೇಕು, ಈ ಕೆಲಸವನ್ನು ಇವರು ಮಾಡಬೇಕು ಅಂತ. ಸೊ ಆಗ ಏನಾಗ್ತದೆ,
ಆ ಕೆಲಸವನ್ನು ಪರ್ಟಿಕ್ಯುಲರ್ ಸ್ಟೂಡೆಂಟ್ ಮಾಡದಿದ್ದರೆ ಆಗ ಏನಾದರೂ ಪ್ರಾಬ್ಲಮ್ಸ್ ಆದರೆ ಯಾರು ಜವಾಬ್ದಾರಿ? ಇಡೀ ಹೋಲ್ ಕ್ಲಾಸಿನವರ ಜವಾಬ್ದಾರಿಯಾ? ಅಲ್ಲ. ಯಾರಿಗೆ ನಾನು ಕೆಲಸವನ್ನು ಮಾಡಲಿಕ್ಕೆ ಹೇಳಿದ್ದೇನೆ ಅವರೇ ಜವಾಬ್ದಾರಿ. ಸೇಮ್ ಹಿಯರ್ ಆಲ್ಸೋ ಫಿಕ್ಸೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ನೌದಾ ಈಗ ವರ್ಕ್ಸನ್ನು ಡಿವೈಡ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ 3-4 ಆಡಿಟರ್ ಬಂದರೆ ಯಾವ ವರ್ಕನ್ನು ಯಾವ ಆಡಿಟರ್ ಮಾಡಬೇಕು ಅಂತ ಆಡಿಟ್ ಪ್ರೋಗ್ರಾಮಲ್ಲಿ ಬರೆದಿರ್ತಾರೆ. ನಾವು ಈಗ ಫಾರ್ ಎಕ್ಸಾಂಪಲ್ ABCDE ಆಡಿಟರ್ ಇರ್ತಾರೆ. ಅಲ್ಲಿ ಸಿ ಆಡಿಟ್ ಮಾಡುವ ಪ್ಲೇಸಲ್ಲಿ ಒಂದು ಫ್ರಾಡ್ ಅಥವಾ ಎರರ್ ಡಿಟೆಕ್ಟ್ ಮಾಡಲಿಲ್ಲ, ಬಟ್ ಅದು ಮತ್ತೆ ಗೊತ್ತಾಯಿತು. ಸೊ ಆವಾಗ ಯಾರು ಜವಾಬ್ದಾರಿ? ಹೋಲ್ ಆಡಿಟರ್ ಟೀಮ್ ಜವಾಬ್ದಾರಿಯಾ? ಅಲ್ಲ, ಅವ ಇಂಡಿವಿಜುವಲ್ ಪರ್ಸನ್ ಜವಾಬ್ದಾರಿಯಾ? ಹಿಯರ್ ಓನ್ಲಿ ದ ಇಂಡಿವಿಜುವಲ್ ಪರ್ಸನ್, ದಟ್ ಈಸ್ ದ ಆಡಿಟರ್ ಸಿ ಈಸ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ದಟ್ ಪರ್ಟಿಕ್ಯುಲರ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಅಲ್ಲಿ ಡಿಟೆಕ್ಟ್ ಅವನ ಆಡಿಟರ್ ಸಿ ಡಿಟೆಕ್ಟ್ ಮಾಡಬೇಕಿತ್ತು, ಅವನು ಡಿಟೆಕ್ಟ್ ಮಾಡಲಿಲ್ಲ. ಸೊ ಆದ ಕಾರಣ ಅವನ ರೆಸ್ಪಾನ್ಸಿಬಿಲಿಟಿಯನ್ನು ಬೇರೆ ಯಾರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕಿಲ್ಲ. ಸೊ ಹಿಯರ್ ಇಫ್ ಎನಿ ಎರರ್ಸ್ ಆರ್ ಫ್ರಾಡ್ಸ್ ರಿಮೇನ್ಸ್ ಅನ್ಡಿಟೆಕ್ಟೆಡ್, ದ ರೆಸ್ಪಾನ್ಸಿಬಿಲಿಟಿ ಆಫ್ ನೆಗ್ಲಿಜೆನ್ಸಿ will fall on the particular assistant who has performed that job. ಯಾರು ಆ ಕೆಲಸವನ್ನು ಮಾಡುವಾಗ ಫ್ರಾಡ್ ಅಥವಾ ಎರರ್ಸ್ ಡಿಟೆಕ್ಟ್ ಮಾಡಲಿಲ್ಲ, ಆ ಪರ್ಸನ್ನೇ ಅದರ ನೇರ ಜವಾಬ್ದಾರಿಯನ್ನು ತಗೊಳ್ಬೇಕು. ಮಿಸ್ಟೇಕನ್ನು ಐಡೆಂಟಿಫೈ ಮಾಡಲಿಲ್ಲ ಕಾರಣ ಅವನಿಗೆ ಪನಿಷ್ಮೆಂಟ್ ಆಗ್ತದೆ. ಸೊ ಫಿಕ್ಸೇಷನ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್. ನೆಕ್ಸ್ಟ್ ಒನ್, several audits may be controlled. Here the auditor controls the audit work that various companies at the same time. ನೋಡಿ, ನಾನು ನಿನ್ನೆ ಹೇಳಿದ್ದೇನೆ ಪೀರಿಯಾಡಿಕಲ್ ಆಡಿಟ್ ಇರ್ತದಲ್ಲ, ಪೀರಿಯಾಡಿಕಲ್ ಆಡಿಟ್ ಅದು ಎಟ್ ದ ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಆದ ನಂತರ ಆಡಿಟ್ ಮಾಡೋದು. ಪೀರಿಯಾಡಿಕಲ್ ಆರ್ ಫೈನಲ್ ಆಡಿಟ್ ದಟ್ ಈಸ್ ಡನ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಅಕೌಂಟ್ ಫಿನಾನ್ಷಿಯಲ್ ಇಯರ್. ಎಸ್, ಆಗ ಎಲ್ಲ ಕಂಪೆನಿದ್ದು ಕೂಡ ಆಡಿಟ್ ಮಾಡಲಿಕ್ಕೆ ಕರೀತಾರೆ. ಸೊ ಅವಾಗ ಏನಾಗ್ತದೆ, ಈಗ ಫಾರ್ ಎಕ್ಸಾಂಪಲ್ಸ್ ಒಂದು ಮೇಯ್ನ್ ಆಡಿಟರ್ ಇರ್ತಾರೆ, ಅವರ ಅಂಡರಲ್ಲಿ ಒಂದು 10-12 ಆಡಿಟರ್ ಇರ್ತಾರೆ. ಈಗ ಅವರಿಗೆ ಆಡಿಟ್ ಪ್ರೋಗ್ರಾಮ್ ಮಾಡಿದರೆ ಯಾವ ಕೆಲಸವನ್ನು ಯಾರು ಮಾಡಬೇಕು ಅಂತ ಕ್ಲಿಯರಾಗಿ ಅಲ್ಲಿ ಆಡಿಟ್ ಪ್ರೋಗ್ರಾಮಲ್ಲಿ ಪ್ಲ್ಯಾನ್ ಮಾಡಿದರೆ, ಸೊ ಆಗ ಕಂಟ್ರೋಲ್ ಮಾಡಲಿಕ್ಕೆ ವೆರಿ ಈಸಿ. ದ ಆಡಿಟರ್ ಕಂಟ್ರೋಲ್ಸ್ ದ ಆಡಿಟ್ ಆಫ್ ವೇರಿಯಸ್ ಕಂಪನೀಸ್ ಎಟ್ ದ ಸೇಮ್ ಟೈಮ್. ಒಂದೇ ಟೈಮಲ್ಲಿ ಬೇರೆ ಬೇರೆ ಕಂಪೆನಿಯ ಆಡಿಟನ್ನು ಆಡಿಟ್ ಮಾಡಲಿಕ್ಕೆ ಆಡಿಟ್ ಪ್ರೋಗ್ರಾಮ್ ಹೆಲ್ಪ್ ಆಗ್ತದೆ. ಇನ್ ದ ಆಬ್ಸೆನ್ಸ್ ಆಫ್ ಆಡಿಟ್ ಪ್ರೋಗ್ರಾಮ್ ಇಟ್ ಕ್ಯಾನಾಟ್ ಬಿ ಸೂಪರ್ವೈಸ್ ದೆಮ್ ಎಫಿಷಿಯೆಂಟ್ಲಿ. ಇಲ್ಲಿ ಆಡಿಟ್ ಪ್ರೋಗ್ರಾಮ್ ಪ್ಲ್ಯಾನ್ ಇರಲದಿದ್ದರೆ ಆಗ ಅದನ್ನು ಸೂಪರ್ವೈಸ್ ಮಾಡಲಿಕ್ಕೆ ತುಂಬ ಕಷ್ಟ. ಯಾಕೆ ಅಂದರೆ ಯಾವ ಕೆಲಸ ಯಾರು ಮಾಡ್ತಾರೆ ಅಂತ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ, ಅಥವಾ ಏನು ವರ್ಕ್ ಮಾಡಬೇಕು ಅಂತ ಕೂಡ ಗೊತ್ತಿರೋದಿಲ್ಲ. ಬಟ್ ಆಡಿಟ್ ಪ್ರೋಗ್ರಾಮ್ ಬರೆದ್ರೆ, ಸೊ ಆ ಪ್ಲ್ಯಾನ್ ಮಾಡಿದರೆ ಯಾವ ಕೆಲಸ ಯಾರು ಮಾಡಬೇಕು ಅಂತ ಕ್ಲಿಯರಾಗಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ಆದ ಕಾರಣ ಸೂಪರ್ವೈಸ್ ಅಥವಾ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ತುಂಬ ಈಸಿ ಆಗ್ತದೆ. ನೆಕ್ಸ್ಟ್ ಒನ್, ಈಸಿ ಟ್ರಾನ್ಸ್ಫರ್. If one assistant is unable to continue the work, one assistant is unable to continue the work given to him, it can be given to another person. ನೋಡಿ, ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ. ನಮ್ಮ ಕಾಲೇಜಲ್ಲಿ ನಿಮಗೆ ಸಿಲೆಬಸ್ ಕೊಟ್ಟಿರ್ತಾರೆ. ಈಗ ನಾನು ಕ್ಲಾಸ್ ಮಾಡಿದ ನಂತರ, ಈಗ ಫಾರ್ ಎಕ್ಸಾಂಪಲ್ಸ್ ನಾನು ಕಾಲೇಜ್ ಬಿಡ್ತೇನೆ, ನಾನು ಇನ್ನು ಕಾಲೇಜಿಗೆ ಬರೋದಿಲ್ಲ ಅಂತ ಅಂದರೆ ನನ್ನ ಪ್ಲೇಸಿಗೆ ಬೇರೊಬ್ಬರನ್ನೇ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಇಸ್ ಇನ್ ಕರೆಕ್ಟ್? ಸೊ ಆಗ ಅವರಿಗೆ ಯಾವ ರೀತಿ ಕ್ಲಾಸ್ ಮಾಡಬೇಕು, ಯಾವ ಟಾಪಿಕನ್ನು ಮಾಡಬೇಕು ಅಂತ ಸಿಲೆಬಸ್ ನೋಡಿದರೆ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ನಾನು ಫಿನಿಷ್ ಮಾಡಿದರೆ ಆ ಸಿಲೆಬಸ್ಸಲ್ಲಿ ಗೊತ್ತಾಗ್ತದೆ ಯಾವ ಲೆಸನನ್ನು ಫಿನಿಷ್ ಮಾಡಿದ್ದೇನೆ ಅಂತ. ಸೊ 3rd, 4th, 5th ಲೆಸನನ್ನು ನೀವು ಮ್ಯಾಮು ಮಾಡ್ತಾರೆ. ಸೇಮ್ ವೇ ಹಿಯರ್ ಆಲ್ಸೋ. ಈಗ ಒಂದು ಒನ್ ಆಡಿಟರ್ ಅವರು ಅನೇಬಲ್ ಟು ಕಂಟಿನ್ಯೂ ದ ವರ್ಕ್ ಗಿವನ್ ಟು ಹಿಮ್. ಫಾರ್ ಎಕ್ಸಾಂಪಲ್, ಆಡಿಟರ್ ಬಿ ಈಸ್ ಅನೇಬಲ್ ಟು ಕಂಪ್ಲೀಟ್ ಹಿಸ್ ವರ್ಕ್. ಅವನ ವರ್ಕನ್ನು ಅವನು ಕಂಪ್ಲೀಟ್ ಮಾಡದಿದ್ದರೆ ನೆಕ್ಸ್ಟ್ ಅವನ ವರ್ಕನ್ನು ಬೇರೊಬ್ಬನು ಬಂದು ಮಾಡಬೇಕು. ಇಸ್ ಇನ್ ಕರೆಕ್ಟ್?
In that time, it is very helps to the another person or another auditor, because which portion already completed has been completed and which portion is remaining to complete. ಅಂದರೆ ಯಾವ ವರ್ಕ್ ಕಂಪ್ಲೀಟ್ ಆಗಿದೆ, ಯಾವ ವರ್ಕ್ ಕಂಪ್ಲೀಟ್ ಆಗಲಿಲ್ಲ ಅಂತ ಆಡಿಟ್ ಪ್ರೋಗ್ರಾಮಲ್ಲಿ ಕ್ಲಿಯರ್ ಆಗಿ ಇರ್ತದೆ. ಆಗ ಯಾರಾದರೂ ಫಾರ್ ಎಕ್ಸಾಂಪಲ್ಸ್ ಮಿಡಲಲ್ಲಿ ಆಡಿಟರ್ ಬಿಟ್ಟು ಹೋದರೂ ಕೂಡ ಅವನ ಪ್ಲೇಸಿಗೆ ಬೇರೊಬ್ಬನು ಬಂದು ಆಡಿಟ್ ಮಾಡ್ಬೋದು, ವಿದೌಟ್ ಎನಿ ಡಿಸ್ಟರ್ಬೆನ್ಸ್. ಸೊ ಈಸಿ ಟ್ರಾನ್ಸ್ಫರ್. ಇಫ್ ಒನ್ ಅಸಿಸ್ಟೆಂಟ್ ಈಸ್ ಅನೇಬಲ್ ಟು ಕಂಟಿನ್ಯೂ ದ ವರ್ಕ್ ಗಿವನ್ ಟು ಹಿಮ್, it can be given to another person. Now the audit program guides him that what is done and what is remaining. ಆಡಿಟ್ ಪ್ರೋಗ್ರಾಮ್ ಏನು ಗೈಡ್ ಮಾಡ್ತದೆ, ಏನು ಕೆಲಸ ಆಗಿದೆ ಮತ್ತು ಏನು ಕೆಲಸ ಬಾಕಿ ಇದೆ ಅಂತ ಅದು ಗೈಡ್ಸ್. ಇಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ವಾಟ್ ಈಸ್ ಡನ್ ಆ್ಯಂಡ್ ವಾಟ್ ನಾಟ್ ಡನ್. ಏನು ಮಾಡಿದ್ದಾರೆ ಮತ್ತು ಏನು ಮಾಡಲಿಲ್ಲ ಅಂತ ಆಡಿಟ್ ಪ್ರೋಗ್ರಾಮ್ ನೋಡುವಾಗ ಗೊತ್ತಾಗ್ತದಂತೆ. Next one, that is a final review. Before signing the report, final review is made, and for this purpose our audit program is very useful. ಅಂದರೆ ಈಗ ಆಡಿಟರ್ ಬಂದು ಆಡಿಟ್ ಮಾಡಿ ಆಯಿತು. ಸೊ ಆಡಿಟ್ ಮಾಡಿದ ನಂತರ ಎಲ್ಲ ಫಿನಿಶ್ ಆಗಿ ರಿಪೋರ್ಟ್ ಬರೆಯುವ ಮೊದಲು ಆಡಿಟ್ ಪ್ರೋಗ್ರಾಮನ್ನು ಚೆಕ್ ಮಾಡ್ತಾರೆ. ಯಾವುದೆಲ್ಲ ಆಡಿಟ್ ಪ್ರೋಗ್ರಾಮಲ್ಲಿ ಬರೆದಿದ್ದಾರೆ ವರ್ಕ್ ಮಾಡಲಿಕ್ಕಿದೆ ಅಂತ, ಅದೆಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ ಇಲ್ವಾ ಅಂತ ಕಂಪೇರ್ ಮಾಡ್ತಾರೆ. ಇಸ್ ಇಟ್ ದಟ್ ವರ್ಕ್ಸ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಡನ್ ಆರ್ ನಾಟ್. ಅಂದರೆ ಆಡಿಟ್ ಪ್ರೋಗ್ರಾಮ್ ಇದು ಆಡಿಟ್ ಪ್ರೋಗ್ರಾಮಲ್ಲಿ ಯಾವ ಕೆಲಸ ಎಲ್ಲ ಮಾಡಬೇಕು ಅಂತ ಬರೆದಿರ್ತಾರೆ. ಸೊ ಇವಾಗ ಎಲ್ಲ ಆಡಿಟ್ ಆದ ನಂತರ ಕಂಪೇರ್ ಮಾಡ್ತಾನೆ. ನಾವು ದ ಆಡಿಟರ್ಸ್ ಕಂಪೇರ್ ವಿತ್ ದ ಆಡಿಟ್ ಪ್ರೋಗ್ರಾಮ್. ಆವಾಗ ರಿಪೋರ್ಟ್ ಮಾಡುವ ಮೊದಲು ಆಡಿಟರ್ ನಾವು ಕಂಪೇರ್ ವಿತ್ ದ ಆಡಿಟ್ ಪ್ರೋಗ್ರಾಮ್, ಎಲ್ಲ ಕೆಲಸ ಆಗಿದೆ ಇಲ್ವಾ ಅಂತ ಕಂಪೇರ್ ಮಾಡ್ತಾರೆ. ಬಿಫೋರ್ ಸೈನಿಂಗ್ ದ ರಿಪೋರ್ಟ್ ನಾವು ದ ಫೈನಲ್ ರಿವ್ಯೂ ಈಸ್ ಮೇಡ್, ಆ್ಯಂಡ್ ಫಾರ್ ದಿಸ್ ಪರ್ಪಸ್ ಆಲ್ಸೋ ಆಡಿಟಿಂಗ್ ಪ್ರೋಗ್ರಾಮ್ ಈಸ್ ವೆರಿ ಯೂಸ್ಫುಲ್. ನೆಕ್ಸ್ಟ್ ಒನ್, last point, that is the useful for future. On completion of the audit, it serves the purpose of audit record may be useful for the future references. ಆಡಿಟ್ ಪ್ರೋಗ್ರಾಮ್ ಇದೆಯಲ್ಲ ಅದು ಫ್ಯೂಚರ್ ರೆಫರೆನ್ಸಿಗೆ ಕೂಡ ತುಂಬ ಯೂಸ್ಫುಲ್ ಆಗ್ತದೆ. ಸೊ ಇಟ್ ಈಸ್ ಯೂಸ್ಫುಲ್ ಫಾರ್ ಫ್ಯೂಚರ್ ರೆಫರೆನ್ಸಸ್. ಎಸ್, ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಆಡಿಟ್ ಪ್ರೋಗ್ರಾಮ್. Next class we move on to the disadvantages of audit program.